ಜಾತಿ ಗಣತಿಗೆ ಆಯಾ ಜಾತಿ ಸಮುದಾಯಗಳ ಮುಖಂಡರುಗಳು ವಿರೋಧ ವ್ಯಕ್ತಪಡಿಸಿದ್ದಾಯಿತು. ಆಯಾ ಜಾತಿ ಸಮುದಾಯದ ಸಚಿವರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾಯಿತು. ಈಗ ಮಠಾಧೀಶರುಗಳ ಸರ ಜಾತಿ ಗಣತಿಗೆ ಕಾಲಕ್ಕೆ ತಕ್ಕಂತೆ ಮಠಾಧೀಶರುಗಳು ಬೀದಿಗೆ ಬಂದು ಪ್ರತಿಭಟನೆಯನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಿದೆ. ಆದ್ರೆ ಇವತ್ತು ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ನಿಲುವಿಗೆ ಮಠಾಧೀಶರುಗಳು ಕೂಡ ತಮ್ಮ ಶಾಸನವನ್ನ ಈಗ ವ್ಯಕ್ತಪಡಿಸಿದ್ದಾರೆ. ಹೌದು, ಸಿದ್ಧಗಂಗಾ ಮಠದ ಶ್ರೀಗಳು, ಸಾಣೆಹಳ್ಳಿ ಶ್ರೀಗಳು ಸೇರಿದಂತೆ ಶ್ರೀಶೈಲದ ಸ್ವಾಮಿಗಳು, ಹಲವಾರು ಮಠಗಳ ಮಠಾಧೀಶರುಗಳು ಒಕ್ಕೊರಲಿನಿಂದ ಈ ಜಾತಿ ಗಣತಿಯನ್ನ ವಿರೋಧಿಸಿದ್ದಾರೆ. ಅಷ್ಟೇ ಅಲ್ಲ, ಅವೈಜ್ಞಾನಿಕ ಯಾವುದೇ ರೀತಿಯಾದಂತಹ ಸರಿಯಾದ ಮಾಹಿತಿಗಳನ್ನ ಸಂಗ್ರಹಿಸದೆ ಜನಸಂಖ್ಯೆಯನ್ನ ಕಡಿಮೆ ತೋರಿಸುವುದರ ಮೂಲಕ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಂಡು ಜಾತಿಗಳ ನಡುವೆ ಒಂದು ರೀತಿಯ ಕಲಹದ ಸಂದರ್ಭವನ್ನ ಸೃಷ್ಟಿ ಮಾಡೋದು ಸರಿ ಅಲ್ಲ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.